ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವ ಟ್ರಂಪ್ ಹುಚ್ಚಾಟಗಳಿಗೆ ಮೇರಿಯೇ ಇಲ್ಲವೇನೋ ಅನ್ನುವಂತಾಗಿದೆ. ಅವರೀಗ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಬಂಧನದ ಎಐ ವಿಡಿಯೋ ಹಂಚಿಕೊಂಡು ಮತ್ತೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಶೀರ್ಷಿಕೆಯಡಿ ಹಂಚಿಕೊಂಡಿರುವ ಈ ವಿಡಿಯೋ ನಕಲಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡದೇ ಇರುವ ಅವರ ರೀತಿ ವ್ಯಾಪಕ ಟೀಕೆಗೆ ತುತ್ತಾಗಿದೆ. ಇದರ ನಡುವೆಯೇ 2016ರ ಚುನಾವಣೆಯಲ್ಲಿನ ಪಿತೂರಿ ಆರೋಪಗಳನ್ನು ಪುನರುಚ್ಚರಿಸಿರುವ ಟ್ರಂಪ್ ಒಬಾಮಾ ಅವರನ್ನ ದೇಶದ್ರೋಹಿ ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ ಬರಾಕ್ ಒಬಾಮಾ ತಮ್ಮ ವಿರುದ್ಧ ಮೊಕದ್ದಮೆ ಹೂಡಬೇಕು ಎನ್ನುವ ಟ್ರಂಪ್ ಸರ್ಕಾರದ ನಿಲುವಿನ ಬಗ್ಗೆ ಮೌನ ಮುರಿದಿದ್ದಾರೆ. ಬರಾಕ್ ಒಬಾಮಾ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮತ್ತೊಂದು ದಾಳಿ ನಡೆಸಿದ್ದಾರೆ. ಒಬಾಮಾ ಅವರನ್ನ ಓವಲ್ ಕಚೇರಿಯಲ್ಲಿ ಎಫ್ಬಿಐ ಬಂಧಿಸಿರುವುದನ್ನು ತೋರಿಸಿರುವ ಎಐ ವಿಡಿಯೋವನ್ನ ಟ್ರಂಪ್ ಟ್ರುತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ನಿಲ್ಲದೆ ಅವರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿದ್ದಾರೆ. ಟ್ರಂಪ್ ಪೋಸ್ಟ್ ಮಾಡಿರುವ 1 ನಿಮಿಷದ ಎಐ ವಿಡಿಯೋದಲ್ಲಿ ಒಬಾಮಾ ಬಂಧನವಾದಂತೆ ತೋರಿಸಲಾಗಿದೆ. ಜೋ ಬೈಡೆನ್ ಸೇರಿದಂತೆ ಇತರ ಡೆಮೊಕ್ರಾಟ್ಗಳನ್ನ ಗುರಿಯಾಗಿಸಿ ಟ್ರಂಪ್ ಕಾನೂನಿಗಿಂತ ಯಾರೂ ಮೇಲಲ್ಲ ಅಂತ ಹೇಳ್ತಾರೆ. ಯುಎಸ್ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಅವರು 2016ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅಧ್ಯಕ್ಷರಾಗುವುದನ್ನು ತಡೆಯೋಕೆ ಒಬಾಮಾ ಮತ್ತು ಅವರ ಹಲವಾರು ಉನ್ನತ ಆಡಳಿತ ಅಧಿಕಾರಿಗಳು ಪಿತೂರಿ ನಡೆಸಿದ್ರು ಅಂತ ಆರೋಪಿಸಿದ್ರು. ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಮತ್ತು ಟ್ರಂಪ್ ರಷ್ಯಾ ಜೊತೆ ಕೈಜೋಡಿಸಿರುವ ಬಗ್ಗೆ ಸುಳ್ಳು ನಿರೂಪಣೆ ಹೆಣೆಯಲಾಗಿತ್ತು ಅಂತ ಗಬ್ಬಾರ್ಡ್ ಆರೋಪಿಸಿದ್ರು. ಎಕ್ಸ್ನಲ್ಲಿನ ಸರಣಿ ಪೋಸ್ಟ್ಗಳಲ್ಲಿ ಒಬಾಮಾ ಅವರ ಹಿರಿಯ ರಾಷ್ಟ್ರೀಯ ಭದ್ರತಾ ತಂಡ 2016ರ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪದ ಬಗ್ಗೆ ಗುಪ್ತಚರ ದಾಖಲೆಯನ್ನ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಲಾಗಿತ್ತು, ಮತ್ತದರ ಹಿಂದೆ ರಾಜಕೀಯ ಇತ್ತು, ಟ್ರಂಪ್ ವಿರುದ್ಧದ ದಂಗೆ ಸೃಷ್ಟಿ ಮಾಡಲಾಗಿತ್ತು ಅಂತ ಗಬ್ಬಾರ್ಡ್ ಆರೋಪ ಮಾಡಿದ್ರು. ಟ್ರಂಪ್ ಅವರಿಗೆ ಕೆಟ್ಟ ಹೆಸರು ತರೋಕೆ ಮತ್ತು ಅಮೆರಿಕನ್ನರ ಇಚ್ಛೆಯನ್ನ ಬುಡಮೇಲು ಮಾಡೋಕೆ ಇದು ಸಂಘಟಿತ ಪ್ರಯತ್ನದ ಭಾಗವಾಗಿದೆ ಅಂತ ಅವರು ಹೇಳಿದ್ರು. ಸಂಬಂಧಿತ ದಾಖಲೆಗಳನ್ನ ತಮ್ಮ ಕಚೇರಿ ಯುಎಸ್ ನ್ಯಾಯ ಇಲಾಖೆಗೆ ಸಲ್ಲಿಸಿದೆ ಅಂತ ಹೇಳಿದ್ದ ಅವರು ಸಂಪೂರ್ಣ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಎಷ್ಟೇ ಪ್ರಭಾವಿಗಳಾದ್ರೂ ಈ ಪಿತೂರಿಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ತನಿಖೆ ಮಾಡಬೇಕು ಅಂತ ಗಬ್ಬಾರ್ಡ್ ಹೇಳಿರೋದು ವರದಿಯಾಗಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಒಬಾಮಾ ಬಂಧನ ಕುರಿತ ಎಐ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆದರೆ ಅದು ಎಐ ವಿಡಿಯೋ ಅಂತ ಅವರು ಸ್ಪಷ್ಟಪಡಿಸಿಲ್ಲ. ಅವರು ಶೇರ್ ಮಾಡಿರುವ ವಿಡಿಯೋ ಕ್ಲಿಪ್ ಒಬಾಮಾ ಅವರಿಗೆ 2 ಎಫ್ಬಿಐ ಏಜೆಂಟ್ಗಳು ಕೈಕೋಳ ಹಾಕ್ತಿರೋದನ್ನ ತೋರಿಸುತ್ತೆ. ಆದರೆ ಟ್ರಂಪ್ ನಗ್ತಾ ಹತ್ತಿರದಲ್ಲಿ ಕೂತಿದ್ದಾರೆ. ಒಬಾಮಾ ಅವರು ಜೈಲು ಉಡುಪಿನೊಂದಿಗೆ ಸೆಲ್ನಲ್ಲಿ ಕುಳಿತಿರೋದನ್ನ ತೋರಿಸಿದ ವಿಡಿಯೋ ಮುಗಿಯುತ್ತೆ. ಈ ವಿಡಿಯೋವನ್ನ ಆರಂಭದಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆ ಟಿಕ್ಟಾಕ್ನಲ್ಲಿ ಹಂಚಿಕೊಳ್ಳಲಾಗಿತ್ತು. ನಂತರ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ರೀಶೇರ್ ಮಾಡಿದ್ರು. ಇದಾದ ಬಳಿಕ ಟ್ರಂಪ್ ಅವರು ಒಬಾಮಾ ಅವರಿಂದ ಪಿತೂರಿ ನಡೆದಿರುವ ಬಗ್ಗೆ ಮತ್ತೆ ಆರೋಪ ಮಾಡಿದ್ದಾರೆ. ಅವರು ಚುನಾವಣೆಯಲ್ಲಿ ವಂಚನೆ ಮಾಡೋಕೆ ಪ್ರಯತ್ನಿಸಿದ್ರು ಮತ್ತು ಅವರು ಸಿಕ್ಬಿದ್ರು, ಅದಕ್ಕಾಗಿ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಒಬಾಮಾ ವಿರುದ್ಧ ದೇಶದ್ರೋಹದ ಆರೋಪ ಕೂಡ ಮಾಡಿದ್ದಾರೆ. ಇದು ದೇಶದ್ರೋಹ. ಅವರು ಚುನಾವಣೆಯನ್ನ ಕದಿಯಲು ಪ್ರಯತ್ನಿಸಿದ್ರು, ಅವರು ಚುನಾವಣೆಯನ್ನ ಅಸ್ಪಷ್ಟಗೊಳಿಸಲು ಪ್ರಯತ್ನಿಸಿದ್ರು, ಇತರ ದೇಶಗಳಲ್ಲಿಯೂ ಕೂಡ ಯಾರೂ ಊಹೆ ಮಾಡದ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಒಬಾಮಾ ಅವರ ವಕ್ತಾರರು ಟ್ರಂಪ್ ಹೇಳಿಕೆಗಳನ್ನ ಅಲ್ಲಗಳೆದಿದ್ದಾರೆ. ಈ ವಿಲಕ್ಷಣ ಆರೋಪಗಳನ್ನ ಹಾಸ್ಯಾಸ್ಪದ ಮತ್ತು ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ದುರ್ಬಲ ಪ್ರಯತ್ನ ಅಂತ ಒಬಾಮಾ ವಕ್ತಾರರು ಹೇಳಿಕೆ ನೀಡಿದ್ದಾರೆ. ತನ್ನ ವಿರುದ್ಧ ದಂಗೆ ನಡೆಸೋಕೆ ಪ್ರಯತ್ನಿಸಿದ್ದಕ್ಕಾಗಿ ಮತ್ತು ಹಿಲರಿ ಕ್ಲಿಂಟನ್ ಅವರನ್ನ ಸೋಲಿಸೋಕೆ ಟ್ರಂಪ್ ಪ್ರಚಾರದಲ್ಲಿ ರಷ್ಯಾ ಮಧ್ಯಪ್ರವೇಶಿಸಿತ್ತು ಅಂತ ಗುಪ್ತಚರ ದಾಖಲೆ ಸಿದ್ಧಪಡಿಸಿದ್ದಾಗಿ ಒಬಾಮಾ ವಿರುದ್ಧ ಆರೋಪಿಸಿದ ಟ್ರಂಪ್ ಒಬಾಮಾ ಅವರನ್ನ ದೇಶದ್ರೋಹಿ ಅಂತ ಕರೆದ ಬೆನ್ನಲ್ಲೇ ಒಬಾಮಾ ಮೌನ ಮುರಿದಿದ್ದಾರೆ. ಅಧ್ಯಕ್ಷ ಸ್ಥಾನದ ಮೇಲಿನ ಗೌರವದಿಂದಾಗಿ ನಾವು ಸಾಮಾನ್ಯವಾಗಿ ಶ್ವೇತಭವನದಿಂದ ಬರುವ ಅಸಂಬದ್ಧ ಮತ್ತು ತಪ್ಪು ಮಾಹಿತಿಗೆ ಪ್ರತಿಕ್ರಿಯಿಸೋದಿಲ್ಲ, ಆದರೆ ಈಗಿನ ಆರೋಪಗಳು ಅತಿರೇಕದ್ದಾಗಿದೆ ಅಂತ ಒಬಾಮಾ ಅವರ ಕಚೇರಿ ಹೇಳಿದೆ. ಕಳೆದ ವಾರ ಬಿಡುಗಡೆಯಾದ ದಾಖಲೆಯಲ್ಲಿ ರಷ್ಯಾ 2016ರ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಪ್ರಭಾವ ಬೀರಲು ಕೆಲಸ ಮಾಡಿದೆ, ಆದರೆ ಯಾವುದೇ ಮತಗಳನ್ನು ತಿರ್ಚೋದು ಸಾಧ್ಯವಾಗಿಲ್ಲ ಅಂತ ದೃಢಪಟ್ಟಿದೆ. ಇದನ್ನ ಯಾವುದೇ ಬೇರೆ ಪ್ರಯತ್ನಗಳಿಂದ ಮರೆಮಾಚೋಕೆ ಸಾಧ್ಯವಿಲ್ಲ ಅಂತ ಒಬಾಮಾ ವಕ್ತಾರರು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.